ಯಾವ ನೀರು ಬಿಟ್ಟಿಲ್ಲಪ್ಪ. ಅಲ್ಲಿ ನೀರೇ ಇಲ್ಲ ಬಿಡೋದಕ್ಕೆ. ನಿಮಗೆ ಗೊತ್ತಲ್ಲ, ಈಗ ಅಲ್ಲಿ ಬಿಟ್ಟಿದ್ರೆ ನೀರು ನಿಮ್ಗೆ ಗೊತ್ತಾಗುತ್ತಲ್ಲ. ನೀರು ಹರಿತಾನೆ ಇಲ್ಲ ಇಲ್ಲಿ. ಫಸ್ಟ್ ಪ್ರಿಫರೆನ್ಸು ಕುಡಿಯೋ ನೀರು, ಆಮೇಲೆ ಅಣೆಕಟ್ಟೆಯಲ್ಲಿ ಎಷ್ಟು ನೀರಿದೆ ಏನು ತಿಳ್ಕೊಂಡು ನಾನು ಸಬ್ಜೆಕ್ಟ್ ಅಲ್ಲ. ಮಾಧ್ಯಮದ ಗೆಳೆಯರಿಗೆ ನಾಳೆ CWRC ಮೀಟಿಂಗ್ ಇದೆ. ನಾವು ಈ ಚರ್ಚೆ ಮಾಡೋದು ಸಚಿವರು ನಿಕಟಕ್ಕೆ ಸಿಕ್ಸೋದು ಬೇಡ, ಅದು ರಾಜ್ಯದ ವಿಚಾರ. ನಾಳೆ ಇವ್ರು ಹೋಗ್ತಾರೆ ಮೀಟಿಂಗಲ್ಲಿ ಮಾತಾಡ್ತಾರೆ. ಆಮೇಲೆ ನೀರು ಹರಿತಾ ಇದೆಯಾ? ನೀರು ಹರಿತಾ ಇದೆ, ನೀರು ಹಾಗೆ ನಮ್ದಾಯ್ತಲ್ಲ ಮೊನ್ನೆ. ಶುಡ್ ನಾಟ್ ಬಿ ಡಿಸ್ಕ್ಲೋಸ್ಡ್. ಮೊನ್ನೆ ಮೀಟಿಂಗಲ್ಲಿ ಸೀಕ್ರೆಟ್ ಇಶ್ಯೂ. ಆಮೇಲೆ ಪತ್ರಿಕೆಗಳೆಲ್ಲ ಬಂತಲ್ಲ, ಏನು ನಮ್ಮ ರಾಜ್ಯ ಸರ್ಕಾರ ಏನೇನು ಅಲ್ಲಿ ವಕಾಲತ್ತು ಹಾಕಿದ್ರು, ಮತ್ತು ಅವರು ಮುಂದೆ ಮಳೆ ಬರೋವರೆಗೂ ಕೂಡ ನೋಡೋಣ ಅಂತ ಮೀಟಿಂಗ್ ಮುಂದಕ್ಕೆ ಹಾಕಿದ್ದಾರೆ. ಮಳೆ ಬಂದ್ಬಿಟ್ರೆ ಯಾವ ಸಮಸ್ಯೆನೇ ಇಲ್ಲ. ಮುಂಗಾರು ಕೈ ಕೊಟ್ಟಿದೆ, ಬರ ಅಂತ ಘೋಷಣೆ ಮಾಡಿ ಬರ ಪರಿಹಾರ ಕೊಡಬೇಕಂತ ಹೇಳಿ ಇನ್ನೂ ಟೈಮ್ ಇದೆ. ಅದಕ್ಕೆ ನಮ್ಮ ರೆವಿನ್ಯೂ ಮಿನಿಸ್ಟರು CM ನೋಡ್ಕೊಂಡು ಅವ್ರು ಮಾಡ್ತಾರೆ. ಅದು ಕೇಂದ್ರ ಸರ್ಕಾರದ ಕೆಲವು ಗೈಡ್ಲೈನ್ಸ್ ಇರುತ್ತೆ, ಆ ಗೈಡ್ಲೈನ್ಸ್ ಪ್ರಕಾರನೇ ಮಾಡಬೇಕು. ನೋಡೋಣ, ನಾವು ರಕ್ಷಣೆ ಇದೆ, ಚೆನ್ನಾಗಿ ಮಳೆ ಬಂದು ಅಲ್ವಾ. ಮನೆ ಪ್ರಪೋಸಲ್ ಕೊಟ್ಟಿದ್ದಾರೆ, ತೀರ್ಮಾನ ತಗೋಬೇಕು. ಇಲ್ಲ, ಕ್ಯಾಬಿನೆಟಲ್ಲಿ ಚರ್ಚೆ ಆಗಲಿಲ್ಲ, ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲಿ ಭಾಳ ಹಿಂದೆನೇ ಅಪ್ರೂವಲ್ ಮಾಡಿದ್ದೀವಿ ಕ್ಯಾಬಿನೆಟಲ್ಲಿ, ಆಗಲೇ 2-3 ತಿಂಗಳು ಆಯ್ತಲ್ಲ, ಸಿದ್ದರಾಮಯ್ಯ ಇದ್ದಾಗಲೇ ಮತ್ತೆ ಚರ್ಚೆ ಆಗುತ್ತೆ, ಪರಾಮರ್ಶೆ ಆಗುತ್ತಾ ಅಂತ. ಯಾಕಂದ್ರೆ ಸಾಕಷ್ಟು ವಿರೋಧ ಬರ್ತಾ ಇದೆ ಸರ್, ಈಗ ಆ ಕಾರಣಕ್ಕೋಸ್ಕರ ಈಗ ಅದನ್ನ ಪರಾಮರ್ಶೆ ಮಾಡ್ತೀರಾ? ಅದನ್ನ ಈಗ ಈ ಸಬ್ಜೆಕ್ಟ್ ಡೈಲ್ಯೂಟ್ ಆಗ್ಬಿಡೋದು ಬೇಡ, ಸುಮ್ಮನೆ ಇದೇ ಸಬ್ಜೆಕ್ಟ್